ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ನೇತ್ರೇ ನಮಃ. ಓಂ ಸ್ತವಾನ್ ಅಜ್ರ ಇಂದ್ರಸ್ಯ ಗಿರಯಶ್ಚಿತ್ ಋಷ್ವಾ ಗಂಭೀರೆ ಚಿದ್ಭವತಿ ಗಾಧಮಸ್ಮೈ ಗಂಭೀರೇಣ ವರುಣಾಮತ್ರಿನ್. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 228ನೆಯ ನೇತ ಅನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರ, ಇದಿಷ್ಟನ್ನು ನಾವು ನೋಡ್ತಾ ಇದ್ದೀವಿ. ಕಳೆದ ದಿವಸ ನಾವು ಈ ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯ ಹೇಳಿದ ಅರ್ಥ ಮತ್ತು ಭಗವಂತಾಚಾರ್ಯ ಹೇಳಿದ ಅರ್ಥ ಅದೆಲ್ಲವೂ ನೋಡಿದ್ದೀವಿ. ಮತ್ತು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥನೂ ಕೂಡ ನೋಡಿದ್ದೇವೆ. ಮತ್ತು ನಾನು ಅಲ್ಲಿ ಹೇಳಿದಂಥ ಅರ್ಥ ಸ್ವಲ್ಪ ಬದಲಾವಣೆ ಇದೆ ಅಷ್ಟೆ. ಆದರೂ ಕೆಲವು ಅಧ್ಯಾಹಾರಗಳನ್ನು, ಅನಿವಾರ್ಯವಾದಂತಹ ಅಧ್ಯಾಹಾರಗಳನ್ನು ಮಾಡಿಕೊಂಡು ನಾನು ಹೇಳಿದಂಥ ಅರ್ಥಗಳನ್ನು ಕೂಡ ನಾವು ಕೇಳಿ ಮುಗಿಸಿದ್ದೀವಿ. ಇನ್ನೊಂದು ಬಾರಿ ಅನ್ವಯಾರ್ಥವನ್ನು ಹೇಳಿ ಮುಂದಿನ ತಾತ್ಪರ್ಯವನ್ನು ಹೇಳ್ತೇನೆ. ಸ್ತವಾನ್ ಅಂದರೆ ನಮ್ಮ ಸ್ತವವನ್ನು ಸ್ವೀಕಾರ ಮಾಡುವವನು, ಸ್ತೋತ್ರವನ್ನು ಸ್ವೀಕಾರ ಮಾಡುವವನು. ಅಂತಹ ಇಂದ್ರ ಅಂದರೆ ನೇತಾ ಆದಂಥ ಈ ಭಗವಂತನ ಪಾಲಿಗೆ ದೊಡ್ಡ ದೊಡ್ಡ ಗಿರಿಗಳು ಕೂಡ, ವೃಶ್ವಾಹ ಅಂದರೆ ಮಹಾಂತಹ, ಗಿರಯಶ್ಚಿತ್ ಗಿರಿಗಳು ಕೂಡ ಅನಾಯಾಸವಾಗಿ ಎಲ್ಲಿ ಬೇಕಾದಲ್ಲಿ ತಗೊಂಡು ಹೋಗಿ ಬಿಸಾಕ್ಲಿಕ್ಕೆ ಸಾಧ್ಯ ಆಗುವಂಥವರಾಗಿದ್ದಾರೆ. ಇದೆಲ್ಲರೂ ಮಾಡಿದಂಥ ಅರ್ಥ. ಗಿರಿ ಅಂದರೆ ದೇವತೆಗಳು. ಪ್ರಳಯ ಕಾಲದಲ್ಲಿ ಪ್ರತಿಯೊಬ್ಬ ದೇವತೆಯು ಕೂಡ ತನ್ನ ಕೆಳಗಿರುವಂಥ ದೇವತೆಯನ್ನು ನುಂಗುತ್ತಾನೆ. ಇದು ನಮಗೆ ಗೊತ್ತಿದೆ. ಹೀಗೆ ಪ್ರತಿಯೊಬ್ಬ ದೇವತೆಯು ಆ ದೃಷ್ಟಿಯಿಂದ ಗಿರಿ. ತೀರಾ ಕೆಳಮಟ್ಟದ ದೇವತೆಗಳಲ್ಲದೆ ಹೋದರೂ ಕೂಡ ಮೇಲ್ಮಟ್ಟದ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಮೊದಲಾದವರು ಗಿರಿ ಅಂತಲೇ ಕರೆಸ್ಕೊಂಡಿದ್ದಾರೆ. ಆ ಎಲ್ಲ ಗಿರಿಗಳು ಕೂಡ ಅಜ್ರಾಹ. ಈ ಭಗವಂತನಿಗೆ, ಅವರು ಭಗವಂತನ ದೃಷ್ಟಿಯಲ್ಲಿ ಅವರೆಲ್ಲರೂ ಕೂಡ ಅಜ್ರರು. ಅರ್ಥಾತ್ ಎಲ್ಲಿ ಬೇಕಾದಲ್ಲಿ ತೆಗೆದುಕೊಂಡು ಹೋಗಿ ಹಾಕಿಬಿಡ್ಲಿಕ್ಕೆ ಅವನಿಗೆ ಸಾಧ್ಯತೆ ಇದೆ. ಅವರನ್ನು ಈ ಸಂಸಾರದಿಂದ ತೆಗೆದುಕೊಂಡು ಹೋಗಿ ಹಾಕ್ತಾನೆ, ಸಂಸಾರದಿಂದ ತೆಗೆದುಕೊಂಡು ಹೋಗಿ ಮುಕ್ತಿಗೆ ಹಾಕ್ತಾನೆ. ಅದಕ್ಕಾಗಿ ಆತನನ್ನು ಅಜ್ರ ಅಂತ, ಹೀಗೆ ಆ ದೇವತೆಗಳನ್ನು ಅಜ್ರ ಅಂತ ಹೇಳ್ತಾರೆ. ಆ ಅಜ್ರ ಅನ್ನೋದಕ್ಕೆ ಮಾತ್ರ ಸಾಯಣಾಚಾರ್ಯರು, ರಘುನಾಥ ಸ್ವಾಮಿಗಳು ಮೊದಲಾದವರು ಹೇಳಿದ ಅರ್ಥವನ್ನು ಇಟ್ಕೊಂಡಿದ್ದೀನಿ. ಎಲ್ಲೋ ತೊಗೊಂಡೋಗಿ ಬಿಸಾಕ್ತಾನೆ ಅನ್ನೋದಕ್ಕಿಂತ ಪ್ರಳಯ ಕಾಲದಲ್ಲಿ ತೊಗೊಂಡೋಗಿ ಬಿಸಾಕ್ತಾನೆ, ಅದು ನಾವು ಮುಖ್ಯವಾದಂಥ ಅರ್ಥ. ಮತ್ತೆ ಗಂಭೀರೇಚಿತ್, ಅತ್ಯಂತ ಗಂಭೀರವೇ ಆದಂತಹ ಸ್ಥಿತಿಯಲ್ಲಿಯೂ ಕೂಡ, ಸಂಸಾರವೆಂಬ ಈ ಒಂದು ಸ್ಥಿತಿಯಲ್ಲಿಯೂ ಕೂಡ ಅವನು ನಮ್ಮಂತೆ ಈ ಜಗತ್ತಿನಲ್ಲಿ ಅವತರಿಸಿ ಬಂದರೂ ಕೂಡ ಇವನ ಪಾಲಿಗೆ ಅದೆಲ್ಲವೂ ಕೂಡ ಅಲ್ಪವೇ ಆಗ್ತದೆ ಅಂತ. ಹೀಗೆ ಯಾವುದೋ ಒಂದು ನೀರು, ಒಂದು ಸಾಧಾರಣವಾದ ನೀರು ಅಂತ ಹೀಗೆ ಅರ್ಥ ಮಾಡದೆ ಸಂಸಾರವೆಂಬ ಸ್ಥಿತಿ ಅಂತ ಹೀಗೆ ಅದಕ್ಕೆ ಅರ್ಥ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಗಾಧಂ ಅಂದರೆ ಸ್ವಲ್ಪವೇ ಆಗ್ತದೆ, ಸಂಸಾರದ ಕಷ್ಟವೂ ಕೂಡ ಆತನ ಪಾಲಿಗೆ ಕಷ್ಟ ಸ್ವಲ್ಪವೇ ಆಗ್ತದೆ ಅನ್ನೋದಕ್ಕೆ ಅರ್ಥ ಆಗುವುದೇ ಇಲ್ಲ ಅಂತ ತಾತ್ಪರ್ಯ. ಇಂಗ್ಲಿಶಿನ ಹಾರ್ಡ್ಲಿ ಅನ್ನೋದು ಹೇಗೋ ಹಾಗೆ ಇದು ಕೂಡ ಈತನ ಪಾಲಿಗೆ ಕಷ್ಟ ಆಗುವುದೇ ಇಲ್ಲ, ಅದು ಏನೋ ಅಲ್ಲವೇ ಅಲ್ಲ ಅವನ ಪಾಲಿಗೆ ಅಂತ ಈ ಅರ್ಥ. ಅದನ್ನು ಹೇಳಿದ್ದೀನಿ. ಮುಂದೆ ಹೀಗೆ ಬಲಿಷ್ಠನಾದ ಭಗವಂತನೇ, ನೀನು ನಿನ್ನದೇ ಆದಂಥ ಗಂಭೀರೇಣ ಉರುಣ, ಗಂಭೀರವೂ ಉರುವೂ ಆದಂತಹ ಒಂದು
ರೀತಿಯಿಂದ. ಯಾಕೆಂದರೆ ಶ್ಲೋಕದಲ್ಲಿ ಗಂಭೀರವೂ ಉರುವಾದದ್ದು ಏನು ಅಂತ ವರ್ಣನೆ ಮಾಡಿಲ್ಲ. ನಾವು ಗಂಭೀರವೂ ಉರುವಾದದ್ದು ಯಾವುದು ಅಂತ ನಾವೇ ತಿಳ್ಕೊಳ್ಬೇಕು. ಇಲ್ಲಿ ಗಂಭೀರವೂ ಉರುವು ಅಂತ ಹೀಗೆ ಹಿಡಿದು ಬಂದ ಮೇಲೆ ಅದಕ್ಕೆ ವಿಶೇಷವಾಗಿ ಮನಸ್ಸು ಅನ್ನೋ ಅರ್ಥವನ್ನು ರಘುನಾಥ ಸ್ವಾಮಿಗಳು ಇಟ್ಕೊಂಡಿದ್ದಾರೆ. ಗಂಭೀರವೂ ಉರುವು ಆದಂಥ ಮೂಲದಿಂದ ನಮಗೆ ಜ್ಞಾನ ಕೊಡೋ ಅನ್ನೋ ಅಧ್ಯಾಹಾರವನ್ನು ನಾನು ಮಾಡ್ಕೊಂಡಿದ್ದೇನೆ. ಒಬ್ಬ ಸಾಧಕನಿಗೆ ಭಗವಂತ ಕೊಡಬೇಕಾದಂತಹ ಅತಿ ದೊಡ್ಡ ಕೊಡುಗೆ ಅಂದರೆ ಜ್ಞಾನಭಕ್ತಿ ವೈರಾಗ್ಯಗಳೇ. ಹೀಗೆ ಅತ್ಯಂತ ಗಂಭೀರವಾದ ರೀತಿಯಿಂದ, ಉತ್ಕೃಷ್ಟವಾದ ರೀತಿಯಿಂದ ನೀನು ನಮಗೆ ಜ್ಞಾನಗಳನ್ನು ಕೊಡಬೇಕು ಅಂತದರ ತಾತ್ಪರ್ಯ. ಗಂಭೀರೇಣ ಉರುಣ ಅಂತನ್ನುವುದು ಮತ್ತೊಂದು ಯಾವುದೋ ಒಂದಕ್ಕೆ ವಿಶೇಷಣವೂ ಆಗಬಹುದು. ಒಂದು ಶುದ್ಧವಾದ ಪ್ರಮಾಣವನ್ನು ನೀನು ನಮಗೆ ಕೊಟ್ಟು ಆ ಮೂಲಕ ಜ್ಞಾನವನ್ನು ಕೊಡು ಅಂತ ಹೀಗೆ ಅರ್ಥ ಹೇಳಬಹುದು. ಅಥವಾ ಗಂಭೀರವಾದ ರೀತಿಯಲ್ಲಿ, ಉತ್ಕೃಷ್ಟವಾದ ರೀತಿಯಲ್ಲಿ ಅಂತ ಅದನ್ನೇ ಕ್ರಿಯಾ ವಿಶೇಷಣವಾಗಿ ಕೂಡ ಮಾಡ್ಕೋಬಹುದು. ಗಂಭೀರವಾಗಿ ಮತ್ತು ಶ್ರೇಷ್ಠವಾಗಿ, ಹೀಗೆ ಗಂಭೀರೇಣ ಮತ್ತು ಉರುಣ ಅಂತನ್ನೋದನ್ನ ಕ್ರಿಯೆಗೆ ವಿಶೇಷಣವಾಗಿ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಮತ್ತೆ ಏನನ್ನೂ ಅಧ್ಯಾಹಾರ ಮಾಡಿಕೊಳ್ಬೇಕಾದಂಥ ಪ್ರಸಂಗ ಇರೋದಿಲ್ಲ. ಗಂಭೀರೇಣ ಉರುಣ ಮನಸ ಅಂತ ಹೀಗೆ. ಆದರೆ ಜ್ಞಾನವನ್ನು ಕೊಡುವಂತ ಮಾತ್ರ ಅಧ್ಯಾಹಾರ ಮಾಡಿಕೊಳ್ಳೇಬೇಕಾಗ್ತದೆ. ನಹ ಜ್ಞಾನಾದಿ ದೇಹಿ, ಜ್ಞಾನ ಮೊದಲಾದವುಗಳನ್ನು ನೀನು ನಮಗೆ ಕೊಡಬೇಕು ಅಂತ ಆ ಭಗವಂತನ ಸನ್ನಿಧಾನದಲ್ಲಿ ಒಂದು ಪ್ರಾರ್ಥನಾ. ಅಥವಾ ಅಲ್ಲಿ ಅಮತ್ರಿಣ್ಣಂತ ಬಂದಿದೆ, ಭಗವಂತನನ್ನ ಬಲವುಳ್ಳವನೇ ಅಂತ ಸ್ತೋತ್ರ ಮಾಡಿದ್ದಾರೆ. ಭಗವಂತನನ್ನ ಬಲವುಳ್ಳವನೇ ಅಂತ ಸ್ತೋತ್ರ ಮಾಡಿದ್ರಿಂದ ಆತ ನಮಗೆ ಬಲವನ್ನು ಕೊಡಲಿ ಅಂತ ಹೀಗೆ ಹೇಳಿದಂತೆಯೂ ಕೂಡ ಆಗ್ತದೆ. ಅದು ಶ್ರೇಷ್ಠವಾದದ್ದೇ. ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ಶಾಸ್ತ್ರ ಹೇಳೋದ್ರಿಂದ ಭಗವಂತನನ್ನ ಹೀಗೆ ನಾವೆಲ್ಲರೂ ಕೂಡ ನೀನು ಬಲವುಳ್ಳವನು ಅಮತ್ರಿ ಅಂತ ಉಪಾಸಿಸಿರುವುದರಿಂದ ಅವನು ನಮಗೆ ಗಂಭೀರವಾದ ರೀತಿಯಲ್ಲಿ, ಉತ್ಕೃಷ್ಟವಾದ ರೀತಿಯಲ್ಲಿ, ಇನ್ನೊಬ್ಬರಿಗೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗದ ರೀತಿಯಲ್ಲಿ ನಮಗೆಲ್ಲರಿಗೂ ಕೂಡ ಬಲವನ್ನು ಕೊಡ್ತಾನೆ ಅಂತ ಅದರ ತಾತ್ಪರ್ಯ ಆಗಬಹುದು. ಅಷ್ಟನ್ನ ಕಳೆದ ದಿವಸ ಹೇಳಿದ್ದೆ. ಮತ್ತು ಹೀಗೆ ವ್ಯಾಕರಣ ಭಾಷ್ಯ ಮೊದಲಾದ ಕಡೆ ಅಧ್ಯಾಹಾರ ಮಾಡ್ಕೊಳ್ಳೋದು ಕಂಡಿದೆ. ಅಧ್ಯಾಹಾರ ಮಾಡ್ಕೊಳ್ಳೋದೇ ಅದರಲ್ಲಿ ಶ್ರೇಷ್ಠವಾದನ್ನು ಅಧ್ಯಾಹಾರ ಮಾಡ್ಕೋಬೇಕು. ತೀರಾ ಸಣ್ಣದಾದಂಥದ್ದು ಯಾವುದನ್ನು ಅಧ್ಯಾಹಾರ ಮಾಡ್ಕೊಳ್ಳೋದಕ್ಕೆ ಏನು ಅರ್ಥ ಇಲ್ಲ. ಸಾಮಾನ್ಯವಾಗಿ ಆ ಶ್ಲೋಕದಲ್ಲೇ ಬಂದಿರುವ ಪದಗಳಿಂದ ಇಡೀ ಶ್ಲೋಕವನ್ನು ಒಂದು ಮಂತ್ರವನ್ನಾಗಿ ಪರಿಗಣಿಸಿ ಅಲ್ಲಿಯೇ ಸಾಧ್ಯವಾದ ಎಲ್ಲವನ್ನು ನಾವು ಕಾಣಬೇಕು. ಕರ್ತೃ, ಕರ್ಮ, ಕ್ರಿಯಾಪದ, ಅಧಿಕರಣ ಇತ್ಯಾದಿ ಎಲ್ಲವನ್ನೂ ಕೂಡ. ಹೊರತು ಮುಖ್ಯ ಕ್ರಿಯಾಪದವನ್ನೇ ಹೊರಗಿನಿಂದ ತರುವಂತಹ ಪ್ರಯಾಸ ನಮಗೆ ಬರಬಾರದು ಅಂತ ಹಿಂದೆಲ್ಲ ಪ್ರಯತ್ನ ಪಟ್ಟಿದ್ದೀನಿ. ಇಲ್ಲಿ ಆಗಿಲ್ಲ. ಅದನ್ನು ಕೂಡ ನಿಮ್ಮೆದುರಿಗೆ ಹೇಳಿದ್ದೇನೆ. ಈಗಿಲ್ಲಿ ನೇತ ಎಂಬ ಶಬ್ದಕ್ಕೂ ಈ ಬೃಹತಿ ಮಂತ್ರಕ್ಕೂ ಏನು ಅರ್ಥ ಅಂತ ಅನ್ನೋದನ್ನು ನೋಡೋಣ. ನಯತಿ ಪ್ರಳಯಂ ಸ್ವಪದೇವ ಸರ್ವಾನಿತಿ ನೇತ. ಎಲ್ಲರನ್ನೂ ಕೂಡ ಪ್ರಳಯಕ್ಕೆ ಮುಟ್ಟಿಸುವವನು ಅಂತ ಒಂದರ್ಥ. ನಯತಿ ಪ್ರಳಯಂ ಸರ್ವಾನ್, ಪ್ರತಿಯೊಬ್ಬರನ್ನು ಕೂಡ, ಲಕ್ಷ್ಮೀದೇವಿಯನ್ನು ಕೂಡ ಅವನು ಪ್ರಳಯ ಕಾಲದಲ್ಲಿ ಪ್ರಳಯ ಮುಟ್ಟಿಸಿಯೇ ಸಿದ್ಧನಾಗ್ತಾನೆ, ನಮಗೆ ಗೊತ್ತಿದೆ. ಇನ್ನು ಉಳಿದವರೆಲ್ಲರೂ ಕೂಡ ಸ್ವಪದಂ, ಅವರು ಯಾವ್ಯಾವ ಸ್ಥಾನಕ್ಕೆ ಹೋಗಬೇಕೋ ಅವರೆಲ್ಲರನ್ನು ಕೂಡ ಆಯಾ ಸ್ಥಾನಕ್ಕೆ ಕಳಿಸಿಕೊಡುವವನು ಅಂತ ಇದರ ಅರ್ಥ. ನಯತಿ ಅಂದರೆ ಕೊಂಡೊಯ್ಯುತ್ತಾನೆ, ನೇತ ಅಂದರೆ ಕೊಂಡೊಯ್ಯುವ ವ್ಯಕ್ತಿ, ಅದು ನಾಮಪದ. ನಯತಿ ಅಂದರೆ ಕ್ರಿಯಾಪದ ಇಷ್ಟೇ. ಅಲ್ಲಿ ತೆಗೆದುಕೊಂಡು ಹೋಗುವುದು ಅಂತ ಏನಿದೆಯಲ್ಲ, ತೆಗೆದುಕೊಂಡು ಹೋಗಲಿಕ್ಕೆ ಅನೇಕ ಕರ್ಮಗಳಿರಬಹುದು. ಯಾವುದೋ ಹಸುವನ್ನು ಒಂದು ಪ್ರಾಣಿಯನ್ನು ಒಂದು ಕಡೆಯಿಂದ ಒಂದು ಕಡೆ ಕರ್ಕೊಂಡು ಹೋಗೋದು, ತಂದೆ ಮಕ್ಕಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗುವುದು. ಹೀಗೆ ಕರ್ಕೊಂಡು ಹೋಗುವುದು ಅನ್ನೋದು ಅನೇಕ ಥರ ಇದೆ. ಕರ್ಕೊಂಡು ಹೋಗುವ ಕ್ರಿಯೆಗೆ ಕರ್ಮಗಳು ಅನೇಕ ಇದ್ದಾವೆ. ಆದರೆ ಇವೇ ಎರಡು ಬಹಳ ಪ್ರಧಾನ. ಭಗವಂತ ಮಾಡುವಂಥ ಉತ್ಪತ್ತಿ, ಸ್ಥಿತಿ ಮತ್ತು ಪ್ರಳಯ. ಹಾಗೆ ಪ್ರಳಯ ಅಂತ ಅನ್ನೋದು ಬಹಳ ಮುಖ್ಯ. ಮತ್ತೆ
ಎಲ್ಲರನ್ನೂ ಕೂಡ ಅವರವರ ಸ್ಥಾನಕ್ಕೆ ಆತ ಏರಿಸ್ತಾನೆ ಅಂತನ್ನೋದು ಮತ್ತೂ ಕೂಡ ಮುಖ್ಯವಾದದ್ದು. ಪ್ರಳಯ ಮಾಡಿದ ಬಳಿಕನೂ ಕೂಡ ಮುಕ್ತಿಯೋಗ್ಯರನ್ನ ಮುಕ್ತಿಗೆ, ಮತ್ತು ತಮೋಯೋಗ್ಯರಾದವರನ್ನ ತಮಸ್ಸಿಗೆ, ಹೀಗೆಲ್ಲ ರೀತಿಯಲ್ಲೂ ಆತ ಕಳಿಸ್ತಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಈ ಒಂದು ನೇತ ಎಂಬ ಶಬ್ದದ ಅರ್ಥವನ್ನೇ ಬೃಹತಿ ಮಂತ್ರ ಗಿರಯ ಅಂದರೆ ಅನ್ಯ ಜೀವ ಲಯಕಾರಿಣ, ಉಳಿದೆಲ್ಲ ಜೀವರನ್ನು ಲಯಕ್ಕೆ ಕರೆದುಕೊಂಡು ಹೋಗುವಂಥ ಈ ಜೀವರನ್ನ ದೇವಾದ್ಯಾಹ ಅಪಿ, ಅಂಥ ದೇವತೆಗಳು ಕೂಡ ಇಂದ್ರಸ್ಯ ಭಗವತಃ ಅಜ್ರಾಹ ಲಯೇ ಮೋಕ್ಷೇವ ಕ್ಷೇಪಣೀಯಾ, ಬೇರೆಯವರನ್ನೆಲ್ಲರನ್ನೂ ಲಯಕ್ಕೆ ತೆಗೆದುಕೊಂಡು ಹೋಗುವಂಥ ದೊಡ್ಡ ದೊಡ್ಡ ದೇವತೆಗಳು ಈ ಭಗವಂತನ ಬಲದಿಂದಾಗಿ ತಾವು ಕೂಡ ಪ್ರಳಯದಲ್ಲೇ ಹೋಗಿ ಬೀಳ್ತಾರೆ, ಅಥವಾ ತಮ್ಮ ತಮ್ಮ ಪದಕ್ಕೆ ಹೋಗಿ ಸೇರ್ತಾರೆ. ಲಯೇ ಮೋಕ್ಷೇವ ಕ್ಷೇಪಣೀಯಾ, ಇದು ನಾನು ಅದಕ್ಕೆ ಅರ್ಥ ಮಾಡಿಕೊಂಡಿರುವಂಥ ಒಂದು ರೀತಿ. ಗಿರಿ ಅಂದರೆ ಪೂಜ್ಯ ಅಂತನೂ ಅರ್ಥ ಇದೆ. ಅದರಿಂದ ಗಿರಯ ಅಂದರೆ ಪೂಜ್ಯರಾದಂಥ ದೇವತೆಗಳು ಹಾಗೂ ಒಂದು ಅರ್ಥ ಬರ್ತದೆ. ಅಂತೂ ಗಿರಿ ಎಂಬ ಶಬ್ದಕ್ಕೆ ಏನು ಕೇವಲ ಒಂದು ಪರ್ವತ ಅಂತ ಅರ್ಥ ಮಾಡಬೇಕಾದ ಅಗತ್ಯ ಇಲ್ಲ. ಹಾಗೆ ಮಾಡಿದರೆ ಆ ಮಂತ್ರದ ಒಂದಿಷ್ಟು ಮಹತ್ವ ಕುಗ್ಗಿ ಹೋಗ್ತದೆ. ಅದರಿಂದ ಶ್ರೇಷ್ಠರು, ಗಿರಿ ಎಂಬ ಶಬ್ದಕ್ಕೆ ಶ್ರೇಷ್ಠ ಅಂತಲೇ ಕೋಶದ ಪ್ರಕಾರನೇ ಅರ್ಥ ಇದೆ. ಗಿರಿ ಎಂಬ ಶಬ್ದಕ್ಕೆ ಬೇರೆ ಜೀವರನ್ನ ಲಯ ಮಾಡುವವರು ಅಂತ ಅರ್ಥವೊಂದನ್ನು ನಾನು ಪ್ರತ್ಯೇಕವಾಗಿ ಅನ್ವೇಷಿಸಿ ಹೇಳಿದ್ದೇನಷ್ಟೆ. ಮತ್ತೆ ಇಂದ್ರ ಎಂಬ ಶಬ್ದಕ್ಕೆ ನಿಯತ ಅಂತ ಅರ್ಥ ಇದೆ. ಯಾಕಂದ್ರೆ ಇಂದ್ರ ಅಂದ್ರೆ ನಾಯಕ, ಗಜೇಂದ್ರ ಅಂದ್ರೆ ಗಜಗಳ ಹಿಂಡಿಗೆ ನಾಯಕ, ನರೇಂದ್ರ ಅಂದ್ರೆ ನರರಿಗೆ ನಾಯಕ, ನಾಗೇಂದ್ರ ಅಂದ್ರೆ ಸರ್ಪಗಳಿಗೆ ನಾಯಕ. ಹೀಗೆ ಇಂದ್ರ ಎಂಬ ಶಬ್ದವೇ ನಾಯಕ ಅನ್ನೋದನ್ನ ಅರ್ಥ ಹೇಳ್ತದೆ. ನೇತ ಅಂತ ಅನ್ನೋದು ಕೂಡ ಅದನ್ನೇ ಹೇಳ್ತದೆ. ಜನನಾಯಕ, ಜನಾಧಿಪತಿ ಅನ್ನೋ ಅರ್ಥವನ್ನೇ ಹೇಳ್ತದೆ. ಅದು ಎರಡನೇ ಸಂಬಂಧ. ಮುಂದಿದರ ಭಾವಾರ್ಥವನ್ನು ಹೀಗೆ ನೋಡೋಣ. ಎಲ್ಲ ದೇವತೆಗಳು ತಮ್ಮ ತಮ್ಮ ಅಧೀನರಾದವರನ್ನ ಪ್ರಳಯ ಕಾಲದಲ್ಲಿ ಕಬಳಿಸೋದ್ರಿಂದ ಅವರಿಗೆ ಗಿರಿ ಅಂತ ಹೆಸರಿದೆ. ಮತ್ತು ಅವರು ಪೂಜ್ಯರು ಕೂಡ ಆಗಿದ್ದಾರೆ. ನಮ್ಮ ಸ್ತೋತ್ರವನ್ನು ಸ್ವೀಕಾರ ಮಾಡುವಂತಹ ಈ ಭಗವಂತ ಆ ದೊಡ್ಡ ಗಿರಿಗಳನ್ನು ಕೂಡ, ಅಂದರೆ ಪರ್ವತದಂತಿರುವ ಬೃಹದಾಕಾರದ ವ್ಯಕ್ತಿತ್ವವುಳ್ಳಂತಹ ಈ ದೇವತೆಗಳನ್ನು ಕೂಡ ಪ್ರಳಯ ಕಾಲದಲ್ಲಿ ಅವರವರ ಪದವಿಯಿಂದ ಕಿತ್ತೆಸೆದು ಬಿಡ್ತಾರೆ. ಅವರವರನ್ನು ಆಯಾ ಪದವಿಯಿಂದ ಮುಕ್ತರನ್ನಾಗಿ ಮಾಡಿ ಮುಕ್ತಿಗೆ ಹಾಕ್ತಾನೆ. ಅತ್ಯಂತ ಅಗಾಧವಾದಂತಹ ಈ ಸಂಸಾರ ಮೊದಲಾದದ್ದು ಕೂಡ, ಸಂಸಾರವೇ ಇರಲಿ ಮತ್ತು ಯಾವುದೇ ಇರಲಿ, ಶಾಸ್ತ್ರವೇ ಇರಲಿ, ಶಾಸ್ತ್ರ ಪ್ರಪಂಚ, ಅದು ಅಗಾಧವಾದದ್ದೇ. ಅದೆಲ್ಲವೂ ಕೂಡ ಈತನಿಗೆ ಅಗಾಧ ಅಂತ ಅನಿಸೋದಿಲ್ಲ. ಜಗತ್ತಿನಲ್ಲಿ ನಿಮಗೆ ಯಾವುದೇ ಸಂಗತಿ ಅಗಾಧ ಅಂತ ಅನಿಸಿರ್ಬೋದು, ಅದು ಇವನಿಗೆ ಮಾತ್ರ ಅದು ಅಗಾಧ ಅಲ್ವೇ ಅಲ್ಲ. ಅದರಿಂದ ಅಗಾಧ ಅಂತ ಬಂದ ಮೇಲೆ ಅಗಾಧವಾದದ್ದು ಯಾವುದು ಅಂತ ವೇದ ಹೇಳಲಿಲ್ಲ. ಅಗಾಧ ಅಂದರೆ ನಾವು ಯಾವುದೋ ಸಮುದ್ರ ಇತ್ಯಾದಿಗಳನ್ನ ನಾವೇ ಅರ್ಥ ಮಾಡ್ಕೊಂಡ್ವಿ. ಅಗಾಧವಾದದ್ದು ಯಾವುದೋ ಒಂದನ್ನು ಶ್ರುತಿ ಹೇಳಿದ್ದರೆ ಆ ಅಗಾಧವಾದದ್ದು ಈ ಭಗವಂತನ ಪಾಲಿಗೆ ಅಗಾಧ ಅಲ್ಲ, ನಮ್ಮ ಪಾಲಿಗೆ ಮಾತ್ರ ಅಗಾಧ, ಭಗವಂತನ ಪಾಲಿಗೆ ಅದು ಗಾಧ ಅಂತ ನಾವು ಹೇಳಿಬಿಡ್ಬೋದಿತ್ತು. ಆದರೆ ಅದು ಯಾವುದೋ ಒಂದು ಮಾತ್ರ ಅದು ಸಿಕ್ತಿತ್ತು ಶ್ರುತಿಯೇ ಅಗಾಧವಾದದ್ದು ಯಾವುದು ಅಂತ ಹೇಳಿದ್ರೆ. ಅಗಾಧವಾದದ್ದೆಲ್ಲವೂ, ಅಗಾಧವಾದದ್ದು ಯಾವುದೇ ಇರಲಿ, ದೈಹಿಕವಾಗಿ ಅಗಾಧವಾದದ್ದು, ಆಧ್ಯಾತ್ಮಿಕವಾಗಿ ಅಗಾಧವಾದದ್ದು, ಮಾನಸಿಕವಾಗಿ ಅಗಾಧವಾದದ್ದು, ಅದು ಯಾವುದೇ ಇರಲಿ, ಅದೆಲ್ಲವನ್ನೂ ಕೂಡ ಈತನ ಪಾಲಿಗೆ ಅದು ಗಾಧವೇ, ಅಲ್ಪವೇ, ಹೀಗೆ ತಿಳಿಸುವುದಕ್ಕಾಗಿ ಅಲ್ಲಿ ಏನು ವಿಶೇಷಣವನ್ನ ಶ್ರುತಿ, ವಿಶೇಷವನ್ನ, ಅಗಾಧ ಅಂತ ವಿಶೇಷಣ ಹೇಳಿದೆ. ಆದರೆ ಅದರ ವಿಶೇಷವನ್ನು ಅದು ಹೇಳಿಲ್ಲ. ಅದಕ್ಕಾಗಿ ಅಗಾಧವಾದ ಸಂಸಾರ ಮೊದಲಾದದ್ದು, ಸಂಸಾರ, ಶಾಸ್ತ್ರ ಇತ್ಯಾದಿ ಏನೇ ಇರಲಿ, ಅದೆಲ್ಲವೂ ಕೂಡ ಈತನ ಪಾಲಿಗೆ ಅಗಾಧ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಅದೆಲ್ಲವೂ ಕೂಡ ಆತನ ಪಾಲಿಗೆ ಅಲ್ಪವೇ. ಬಲಶಾಲಿಯಾದಂತಹ ಈ ಭಗವಂತನೇ ಸಾಮಾನ್ಯರ ಅರಿವಿಗೆ ಎಟಕದಂಥ ಶ್ರೇಷ್ಠವಾದ ಮೂಲಗಳು ಅನಿಸ್ಕೊಂಡಿರುವಂಥ ಶಾಸ್ತ್ರಗಳನ್ನ ನೀನು ನಮ್ಗೆ ಕೊಡು. ಆ ಶಾಸ್ತ್ರಗಳಿಂದ ನಮಗೆ ಜ್ಞಾನ ಕೊಡಬೇಕು ನೀನು ಅಂತ ಈಗ ಅವನ ಸನ್ನಿಧಾನದಲ್ಲಿ ಒಂದು ಪ್ರಾರ್ಥನೆ.
ಆ ಪ್ರಾರ್ಥನೆಯ ಭಾವವನ್ನು ಈ ಶ್ಲೋಕ ಹಿಡಿದಿಟ್ಟಿದೆ. ಭಗವಂತ ಎಲ್ಲವನ್ನೂ ಮುನ್ನಡೆಸುವವನು ಅನ್ನೋದ್ ಕುರಿತಾಗಿ ಏನಾದರೂ ಉಲ್ಲೇಖಗಳನ್ನ ನಾವು ನೋಡಬಹುದಾ ಅನ್ನೋದನ್ನ ನೋಡೋಣ. ಸತ್ಯನೇತ ಅಂತ ಒಂದು ಕಡೆ ಆ ಭಗವಂತನನ್ನ ವರ್ಣಿಸ್ತಾರೆ. ಜಗನ್ನೇತೃತ್ವತಃ ಸತ್ಯನೇತ ವಿಷ್ಣು ಪ್ರಕೀರ್ತಿತಃ ಅಂತ ತಂತ್ರ ಭಾಗವತದಲ್ಲಿ ಹಾಗೊಂದು ಮಾತು ಕೇಳಿ ಬರ್ತದೆ. ಅದಕ್ಕೆ ಮೂಲವಾದ ಭಾಗವತ ಶಬ್ದ ಸತ್ಯನೇತ್ರಂ ಅಂತಾನೆ ಇದೆ. ಇದು ದೇವಕಿ ಕೃಷ್ಣನನ್ನ ಗರ್ಭದಲ್ಲಿ ಧರಿಸಿದಾಗ ಆ ಗರ್ಭಸ್ತುತಿ ಅಂತ ಏನು ದೇವತೆಗಳು ಮಾಡ್ತಾರೆ ಅಲ್ಲಿ ಬಂದಿರುವಂಥ ಮಾತು. ಸತ್ಯನೇತೃ ಸತ್ಯನೇತ ಸತ್ಯನೇತಾರವು ಸತ್ಯನೇತಾರ ಅಂತ ಋಕಾರಾಂತವಾದ ಶಬ್ದ ಆದ್ರೂ, ಹಾಗೇನೆ ಅದು ನೇತ್ರಂ ಅಂತ ಅಕಾರಾಂತವಾದ ಶಬ್ದ ಆದರೂ ಎರಡಕ್ಕೂ ಅರ್ಥ ಒಂದೇ. ಕಣ್ಣನ್ನಾದರೂ ಕೂಡ ನೇತ್ರ ಅಂತ ಹೇಳುವುದು ಯಾಕೆಂದ್ರೆ ಅದು ನಮ್ಮನ್ನು ವಸ್ತುವಿನ ಕಡೆ ಕರ್ಕೊಂಡು ಹೋಗ್ತದೆ. ವಸ್ತುವಿನ ಜ್ಞಾನ ನಾವು ಮಾಡಿಸೋದ್ರಿಂದ ಅದನ್ನ ನೇತ್ರ ಅಂತ ಹೀಗೆ ಹೇಳ್ತಾರೆ. ಇದು ನೇತ್ರ ಮತ್ತು ನೇತ ಎರಡಕ್ಕೂ ಒಂದೇ ಅರ್ಥ ಇರೋದನ್ನ ನಾವು ನೋಡಬಹುದು. ಪ್ರಾಣಿಗಳ ಮನಸ್ಸಿಗೆ ನಾನು ನೇತ, ಚೇತೋ ನೇತ ತು ಚೇತನ, ಇದು ಗೀತಾ ತಾತ್ಪರ್ಯದಲ್ಲಿ ಬರುವಂಥದ್ದು. ಭೂತಾನಾಮಸ್ಮಿ ಚೇತನ ಅಂತ ಭಗವಂತ ಏನು ಹೇಳ್ತಾನೆ 10ನೇ ಅಧ್ಯಾಯದಲ್ಲಿ. ಚೇತನ ಅಂದ್ರೆ ಅವರ ಚೇತ ಅಂದ್ರೆ ಮನಸ್ಸನ್ನ ನಾ ಪ್ರೇರಿಸುವವನು ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಹೀಗೆ ನಮ್ಮ ದೇಹವನ್ನ, ಮನಸ್ಸನ್ನ, ಆತ್ಮವನ್ನ, ನಮ್ಮ ವ್ಯಕ್ತಿತ್ವವನ್ನು ಹೀಗೆಲ್ಲವನ್ನೂ ಕೂಡ ಆತ ಮೇಲೆ ಏರಿಸಿಯೇ ಏರಿಸ್ತಾನೆ. ತಕ್ವೋ ನೇತ ಎಂಬುದಾಗಿ ಋಗ್ವೇದ ಅದು ಆತನನ್ನ ಈ ಜಗತ್ತಿನ ಸೃಷ್ಟಿಕರ್ತ ಮತ್ತು ಅದನ್ನ ಮುನ್ನಡೆಸುವವನು ಅಂತ ಹೀಗೆ ಎರಡು ಅರ್ಥಗಳನ್ನು ಕೂಡ ಅಲ್ಲಿ ಹೇಳ್ತಾರೆ. ತಕ್ವ ಅಂದ್ರೆ ಸೃಷ್ಟಿ ಮಾಡುವವನು, ನೇತ ಅಂದ್ರೆ ಮುನ್ನಡೆಸುವವನು ಅಂತ ತಾತ್ಪರ್ಯ. ತಕ್ವೋ ನೇತ ಯೋ ತದಿದ್ವಪು ಉಪಮಾಯೋ ಅಮುಚ್ಯತ, ಅವನು ಜಗತ್ತನ್ನು ಸೃಷ್ಟಿಸಿದವನು, ನಿಯಮಿಸಿದವನು, ಮತ್ತೆ ಅನುಪಮನಾದವನು ಅಂತ ಹೀಗೆ ಅದರ ಅರ್ಥ ತಿಳಿದು ಬರ್ತದೆ. ಐತನೇಯ ಉಪನಿಷತ್ ಭಾಷ್ಯದಲ್ಲಿ ಕೋಯಮಾತ್ಮೇತಿ ವಯಂ ಉಪಾಸ್ಮಹೆ, ಭಗವಂತನನ್ನು ಹೇಗೆ ಉಪಾಸಿಸಬೇಕು ಅಂತ ಲಕ್ಷ್ಮಿ ಕೇಳಿದಾಗ ಎಲ್ಲವನ್ನೂ ನಾನು ನಿಯಮಿಸ್ತೇನೆ ಅಂತ ಉಪಾಸನೆ ಮಾಡಬೇಕು ಅಂತ ಸ್ವಯಂ ಭಗವಂತ ಹೇಳ್ತಾನೆ. ಏತೇವಾ ಇಮಾನಿ ಸರ್ವಾಣಿ ಭೂತಾನಿ ಪಂಚಭೂತಾನಿ ಪೃಥ್ವಿ ವಾಯುರಾಕಾಶ ಆಪೋ ಜ್ಯೋತಿಂಷಿ ಇತ್ಯೇತಾನಿ ಇಮಾನಿ, ಇವೆಲ್ಲದಕ್ಕೂ ಕೂಡ ಜ್ಞಾನರೂಪನಾದ ಈ ಭಗವಂತನೇ ಆಶ್ರಯ, ಅವನೇ ಅದನ್ನು ಪ್ರೇರಿಸ್ತಾನೆ. ಬ್ರಹ್ಮ ಶಿವಶ್ಚ ಶಕ್ರಶ್ಚ ದೇವಾಶ್ಚಾನ್ಯೇ ಸಮಸ್ತಶಃ ಸರ್ವಂ ಜಗದಿದಂ ವಿಷ್ಣೋ ವಶೇ ತಿಷ್ಠತಿ ಸರ್ವದಾ, ಎಲ್ಲವೂ ಭಗವಂತನ ವಶದಲ್ಲಿದೆ. ತೇನೈವ ನೀಯತೆ, ಅದೇ ಈತನಿಂದ ತೆಗೆದುಕೊಂಡು ಹೋಗಲ್ಪಡ್ತದೆ, ಅರ್ಥಾತ್ ಪ್ರೇರಿಸಲ್ಪಡ್ತದೆ. ಇವನು ಅದಕ್ಕೆ ನೇತ ಆಗಿದ್ದಾನೆ ಅಂತ ಈಗ ಅರ್ಥ ನಮ್ಗಲ್ಲಿ ಕಂಡು ಬರ್ತದೆ. ಎಲ್ಲ ಜೀವರಿಗೂ ಕೂಡ ಅವರವರಿಗೆ ಯೋಗ್ಯವಾದಂತಹ ಫಲವನ್ನು ಕೊಡುವವನು ಅಂತ ಹೀಗೊಂದು ಅರ್ಥ. ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಪಾಪೇನ ಪಾಪಂ ಲೋಕಂ, ಹೀಗೆ ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಬಂದಿರುವಂತಹ ಒಂದು ವೇದವಾಕ್ಯ ಇದು. ನಾವು ಮಾಡಿದ ಪುಣ್ಯಕ್ಕನುಸಾರವಾಗಿ ಪುಣ್ಯ ಲೋಕವನ್ನ, ಮತ್ತೆ ಪಾಪಕ್ಕನುಸಾರವಾಗಿ ಪಾಪ ಲೋಕವನ್ನ ನಮಗೆ ತೆಗೆದುಕೊಂಡು ಹೋಗಿ ಕೊಡುವವನು, ನಮ್ಮನ್ನ ಆ ಲೋಕಕ್ಕೆ ಕರ್ಕೊಂಡು ಹೋಗುವವನು, ಈಗ ಅರ್ಥ. ನೇತ ಅಂತ ಮಹಾಭಾರತದಲ್ಲಿ ಕೃಷ್ಣನನ್ನ ಪ್ರಶಂಸಿಸಿದ ಒಂದು ಮಾತಿದೆ. ಅದು ಕೃಷ್ಣನನ್ನು ಕರ್ಣ ಪ್ರಶಂಸಿಸುವ ಮಾತದು ಉದ್ಯೋಗ ಪರ್ವದಲ್ಲಿ. ಕರ್ಣನಿಗೆ ಅದು ಗೊತ್ತಿತ್ತಂತೆ, ಕೃಷ್ಣನಿಗೆ ಜಯ ಆಗೋದು ಅಂತ ಹೇಳಿ. ನೀತಾಯಸ ಋಷಿಕೇಶ ಯೋದ್ಧಾಯಸ ಧನಂಜಯ ಸಯೇವ ರಾಜ ಧರ್ಮಾತ್ಮ ಶಾಶ್ವತೋಸ್ತು ಯುಧಿಷ್ಠಿರ. ಈ ಯುಧಿಷ್ಠಿರನೇ ಮುಂದೆ ಶಾಶ್ವತವಾಗಿ ರಾಜನಾಗಿರ್ಲಿ, ಯಾಕೆಂದ್ರೆ ಅವನಿಗೆ ನೇತ ಕೃಷ್ಣ ಆಗಿದ್ದಾನೆ, ಅವನಿಗೆ ಯುದ್ಧದಲ್ಲಿ ಸಹಾಯ ಮಾಡುವವನು ಈ ಅರ್ಜುನ ಇದ್ದಾನೆ ಅಂತ ಅವನ ತಾತ್ಪರ್ಯ. ಹೀಗೆ ಕರ್ಣನೇ
ಕೃಷ್ಣನನ್ನ ನೇತ ಅಂತ ವರ್ಣನೆ ಮಾಡಿದ ಒಂದು ಪ್ರಸಂಗ ಮಹಾಭಾರತದ ಉದ್ಯೋಗ ಪರ್ವದ್ದು. ಇವಿಷ್ಟು ನೇತ ಎಂಬುದಕ್ಕೆ ನಾವು ನೋಡುವಂಥ ಬೇರೆ ಬೇರೆ ಉಲ್ಲೇಖಗಳು. ಮುಂದೆ ಬೇರೆ ಬೇರೆ ವ್ಯಾಖ್ಯಾನಕಾರರು ನೇತ ಅನ್ನೋದನ್ನು ಹೇಗೆ ಹೇಳಿದ್ದಾರೆ ಅನ್ನೋದೊಂದಿಷ್ಟನ್ನ ನೋಡೋಣ. ನೇತ ಎಂಬ ಶಬ್ದ ಲಕ್ಷಾಲಂಕಾರದ ಅದರ ವ್ಯಾಖ್ಯಾನದಲ್ಲಿ ಬಂದಿಲ್ಲ. ಅನೇಕ ಶಬ್ದಗಳನ್ನು ಲಕ್ಷಾಲಂಕಾರ ವ್ಯಾಖ್ಯಾನ ಮಾಡಿದೆ, ಅದರಲ್ಲಿ ಈ ಕೆಲವು ಶಬ್ದಗಳನ್ನು ವ್ಯಾಖ್ಯಾನಿಸಿಲ್ಲ ಅಷ್ಟೆ. ಮುಂದೆ ಶಾಂಕರ ಭಾಷ್ಯಕ್ಕನುಸಾರವಾಗಿ ಜಗತ್ತನ್ನು ನಿಯಂತ್ರಿಸುವವನು, ಪರಾಶರ ಭಟ್ಟಕ್ಕನುಸಾರವಾಗಿ ಭಕ್ತರು ಯಾವ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ತನ್ನನ್ನು ಪ್ರಾರ್ಥನೆ ಮಾಡ್ತಾರೋ ಅದನ್ನು ನಿರ್ವಹಿಸುವಂಥ ಜವಾಬ್ದಾರಿ ಇದ್ದವನು. ಭಕ್ತೈ ನಿಯುಕ್ತಂ ಯತ್ಕರ್ಮ ನಿಯತ ತತ್ಕಾರಣಾದಪಿ, ಭಕ್ತರು ತನಗೆ ವಹಿಸಿದ ಕೆಲಸವನ್ನು ಅನಾಯಾಸವಾಗಿ ಮಾಡುವವನು ಅಂತ ಅರ್ಥ. ಸತ್ಯಸಂಧ ಸ್ವಾಮಿಗಳು ಹೇಳುವಂತೆ ಅವರವರ ಪಾಪ ಪುಣ್ಯಕ್ಕನುಸಾರವಾಗಿ ಯೋಗ್ಯ ಫಲಗಳನ್ನು ನೀಡುವವನು. ಪುಣ್ಯೇನ ಪುಣ್ಯಂ ಲೋಕಯತಿ ಪಾಪೇನ ಪಾಪಂ ಅಂತ ನಾವು ಈಗಾಗಲೇ ನೋಡಿದಂಥ ವೇದವಾಕ್ಯ, ಅದು ಸತ್ಯಸಂಧ ಸ್ವಾಮಿಗಳು ಕೂಡ ಉದ್ಧರಿಸಿದ್ದಾರೆ. ಅವ್ರು ಹೇಳಿದ್ದನ್ನೇ ಮುಂದಿನ ಅನೇಕ ವ್ಯಾಖ್ಯಾನಕಾರರು ತೋರಿಸಿಕೊಟ್ಟಿದ್ದಾರಷ್ಟೆ. ನೇತ ತತ್ತದ್ಯೋಗ್ಯ ಫಲ ನಿಯಾಮಕ ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಪಾಪೇನ ಪಾಪಂ ಇತಿ ಶ್ರುತೇಹೇ, ಇದು ಅಲ್ಲಿ ನಮ್ಗೆ ಕಾಣಿಸುವಂಥದ್ದು. ಇಲ್ಲಿವರೆಗೆ 2 ದಿವಸ ನಾವು ನೇತ ಎಂಬ ಶಬ್ದದ ಅರ್ಥಗಳನ್ನು ಮತ್ತು ಆ ನೇತ ಎಂಬುದನ್ನು ವಿವರಿಸುವಂತಹ ಬೃಹತಿ ಮಂತ್ರ ಅದರ ಅರ್ಥ ನೋಡಿದ್ದೀವಿ. ಮೂಲ ಋಗ್ವೇದದ ಮಂತ್ರದ ಅರ್ಥವನ್ನು ನೋಡಿದ್ದೀವಿ. ನೇತ ಅಂದರೆ ನಮ್ಮ ದೇಹ, ಬುದ್ಧಿ, ಆತ್ಮ ಇದೆಲ್ಲವನ್ನು ಕೂಡ ನೇಮಿಸುವಂಥವನು. ಮತ್ತು ನಮ್ಮನ್ನು ನಮ್ಮ ಗುರಿಗಳಿಗೆ ಹೊಂದಿಸುವವನು. ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಯಾರು ಸದ್ಗತಿಗೆ ಹೋಗಬೇಕು, ಯಾರು ದುರ್ಗತಿಗೆ ಹೋಗಬೇಕು ಅನ್ನೋದನ್ನೆಲ್ಲ ಯಾವ ಕಾಲಕ್ಕೂ ಕೂಡ ನಿಯಮಿಸುವವನು ಅವನೇ. ಆದ್ದರಿಂದ ಆತನನ್ನು ನೇತ ಅಂತ ನಾವು ಧ್ಯಾನಿಸ್ಬೇಕು. ಈ ಬೃಹತಿ ಮಂತ್ರ ಅದನ್ನೇ ಹೇಳಿದೆ. ಜಗತ್ತಿನಲ್ಲಿ ನಮ್ಮಂಥ ಅಲ್ಪರ ಪಾಲಿಗೆ ಯಾವುದು ಅಗಾಧವೋ, ಯಾವ ಸಂಗತಿ ಭಾರಿ ಕಷ್ಟದ್ದು ಅಂತ ಅನಿಸ್ತದೋ ಆ ಯಾವ ಸಂಗತಿಯೂ ಕೂಡ ಅವನಿಗೆ ಕಷ್ಟ ಅಲ್ಲ. ಅದೆಲ್ಲವನ್ನು ಅಗಾಧವಾಗಿ ಮಾಡಿ ಮುಗಿಸುವವನವನು. ಅಕ್ಲಿಷ್ಟ ಕರ್ಮ ಅಂತ ಅವನನ್ನು ಶಾಸ್ತ್ರಗಳು ವರ್ಣನೆ ಮಾಡ್ತವೆ. ಇದು ನಿಜವಾದ ನೇತಾರದ ನಾಯಕರ ಲಕ್ಷಣ. ಹಿಂಬಾಲಕರಿಗೆ ಯಾವ ಸಂಗತಿಗಳು ಕಷ್ಟ ಅಂತ ಅನಿಸ್ತಿರ್ತಾವೋ ಅವು ಯಾವತ್ತೂ ಕೂಡ ನಾಯಕರಿಗೆ ಕಷ್ಟ ಅಂತ ಅನಿಸುವುದಿಲ್ಲ, ಅನಿಸಬಾರದು. ಆದ್ರಿಂದಲೇ ಆತನನ್ನು ನಾಯಕರನ್ನಾಗಿ ಮಾಡಿಕೊಂಡು ಮುಂದಿನ ಜಗತ್ತೆಲ್ಲವೂ ಕೂಡ ನಡ್ಕೊಂಡು ಹೋಗ್ತಾ ಇರ್ತದೆ. ಇಂಥ ನೇತಾರನಾದಂತಹ ಭಗವಂತನ ಉಪಾಸನೆಯನ್ನು ನಾವು ಮಾಡಿ, ಆತನನ್ನು ನೇತ ಅಂತ ನಾವು ಉಪಾಸನೆ ಮಾಡಿ, ತಮ್ಮ ಯಥಾ ಉಪಾಸತೆ, ಅವನನ್ನು ನಾವು ಹೇಗೆ ಉಪಾಸಿಸಲಿಕ್ಕೆ ಸಾಧ್ಯವೋ ಹಾಗಾಗೆಲ್ಲ ಉಪಾಸಿಸಿದಾಗ ಆತನ ಗುಣಗಳು ಕೂಡ ನಮಗೆ ನಮ್ಮ ಯೋಗ್ಯತಾನುಸಾರವಾಗಿ ಬಂದು ಸೇರ್ತವೆ. ಅಂಥ ಗುಣಗಳನ್ನು ನಾವು ವ್ಯಕ್ತ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತದರ ತಾತ್ಪರ್ಯ. ನೇತ ಅಂತ ಹೇಳಿದಲ್ದೆ ಆತನನ್ನ ಮಂತ್ರ, ಈ ಬೃಹತಿ ಮಂತ್ರ ಅಮತ್ರೆಣ್ಣ ಅಂತ ಹೇಳಿದೆ. ಮತ್ತೆ ಇಂದ್ರ ಅಂತ ಆತನ ಸ್ತೋತ್ರ ಮಾಡಿದೆ. ಹೀಗೆ ಬಲಶಾಲಿಯಾದವನು ನೀನು ಅಂತ. ಆತನನ್ನ ಬಲಸ್ವರೂಪ ಅಂತ ನಾವು ಉಪಾಸಿಸಿದ್ರಿಂದ ನಮಗೂ ಕೂಡ ನಮ್ಮ ದೌರ್ಬಲ್ಯ ಎಲ್ಲ ನೀಗಿಕೊಂಡು ಆತ್ಮಬಲವನ್ನು ಸಾಧಿಸಲಿಕ್ಕೆ, ಅಧ್ಯಾತ್ಮದ ಬಲವನ್ನು ಸಾಧಿಸಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಅಮತ್ರ ಎಂಬ ಶಬ್ದಕ್ಕೆ ಪಾತ್ರ ಅಂತ ಕೂಡ ಅರ್ಥ ಮಾಡಿದ್ದಾರೆ, ಅದನ್ನು ನಾವು ನೋಡಿದ್ದೀವಿ. ಜ್ಞಾನದ ಪಾತ್ರವನ್ನ, ಅಮೃತದ ಪಾತ್ರವನ್ನ ಧನ್ವಂತರಿ, ವಾಮನ ಇತ್ಯಾದಿ ಇಟ್ಕೊಂಡಿರ್ತಾರೆ ಈ ರೂಪಗಳು. ಅದನ್ನ ಭಗವಂತಾಚಾರ್ಯ ವ್ಯಾಖ್ಯಾನ ಮಾಡಿದ್ದು ನಾವು ನೋಡಿದ್ದೇವೆ. ಜ್ಞಾನದ ಪಾತ್ರವನ್ನು ಆತ ಹಿಡ್ಕೊಂಡಿರ್ತಾನೆ, ಔಷಧದ ಕುಂಭವನ್ನು ಇಟ್ಕೊಂಡಿರ್ತಾನೆ, ಅಮೃತದ ಕುಂಭವನ್ನ. ಅದನ್ನ, ಆ ಜ್ಞಾನವನ್ನು, ಔಷಧವನ್ನು ನಮಗೆ ಉಣಿಸಿ ನಮ್ಮನ್ನ ಆತ ನಿತ್ಯ ರೋಗ ಮುಕ್ತರನ್ನಾಗಿ ಮಾಡ್ತಾನೆ. ಹೀಗೆ ಅಮತ್ರ ಎಂಬ ಶಬ್ದದಿಂದ ಅದನ್ನೂ ಧ್ಯಾನಿಸಬಹುದು.
ಜಗತ್ತಿನ ನಾಯಕರಿಗೂ ಅತಿ ಪ್ರಬಲರಾದ ದೇವತೆಗಳಿಗೂ ಈತ ಇಂದ್ರ ಅನ್ನುವ ಅರ್ಥವೂ ಕೂಡ ಅಲ್ಲಿದೆ. ಅದರೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.